ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಏನಂದರೆ ಈ ವಿಡಿಯೋ ಸ್ಪೆಷಲಿ ಏನಪ್ಪ ಅಂದರೆ ಬಿ ಎಸ್ ಸಿ ನರ್ಸಿಂಗ್ ಯಾರು ಮಾಡೋಕತ್ತಿರಲ್ಲ ಅವರಿಗೆ. ಯಾಕಪ್ಪ ಅಂದರೆ ಬಿ ಎಸ್ ಸಿ ನರ್ಸಿಂಗ್ ಆಪ್ಷನ್ ಎಂಟ್ರಿ ಇನ್ನೂ ಯಾವುದೂ ಕಾಲೇಜಸ್ ಕೂಡ ಶೋ ಆಗೋಕತ್ತಿಲ್ಲ. ಸೊ ಅದಕ್ಕೆ ಈ ವಿಡಿಯೋ ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಜಸ್ಟ್ ಎಲ್ಲರೂ ವಿಡಿಯೋ ಕರೆಕ್ಟಾಗಿ ನೋಡ್ಕೊರಿ. ಏನಪ್ಪ ಅಂದರೆ ಫಸ್ಟು ಅಪ್ಡೇಟ್ ಏನಪ್ಪ ಅಂದರೆ ಇನ್ನೂ ಕಾಲೇಜಸ್ ಕೂಡ ಶೋ ಆಗೋಕತ್ತಿಲ್ಲ. ಮತ್ತು ಇನ್ನೊಂದು ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಬಿ ಎಸ್ ಸಿ ನರ್ಸಿಂಗ್ದವ್ರದ್ದು ಫೀಸ್ ಸ್ಟ್ರಕ್ಚರ್ ಮತ್ತು ಸೀಟ್ ಮ್ಯಾಟ್ರಿಕ್ಸ್ ಕೂಡ ಇನ್ನೂ ಬಿಟ್ಟಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂದರೆ ನೀವು ಕರೆಕ್ಟ್ ವೇಟ್ ಮಾಡಿರಿ. ಲೇಟ್ ಆದರೂ ಪರವಾಗಿಲ್ಲ, ವೇಟ್ ಮಾಡಿರಿ. ಸುಮ್ಮನೆ ಯಾವುದಾದ್ರೂ ಬೇರೆ ಕೋರ್ಸ್ಗೆ ಆಪ್ಷನ್ ಎಂಟ್ರಿ ಕೊಟ್ಟು ಮತ್ತು ಆಮೇಲೆ ಈಗ ನಿಮ್ಮ ಬಿ ಎಸ್ ನರ್ಸಿಂಗ್ ಕೋರ್ಸ್ ಕಳ್ಕೊಬೇಡ್ರಿ. ನಿಮ್ಗೆ ಬಿ ಎಸ್ ನರ್ಸಿಂಗ್ ಒಳ್ಳೆ ಕಾಲೇಜ್ ಕಳ್ಕೊಬೇಡ್ರಿ. ನಾವು ಒಂದು ಹೇಳಕ್ಕೆ ಏನು ಇಷ್ಟಪಡ್ತೀನಪ್ಪ ಅಂದರೆ ನೀವು ಬಿ ಎಸ್ ನರ್ಸಿಂಗ್ ಮಾಡಬೇಕಂತಂದ್ರೆ ಕರೆಕ್ಟಾಗಿ ಬಿ ಎಸ್ ನರ್ಸಿಂಗ್ ಕೋರ್ಸ್ಗೆ ವೇಟ್ ಮಾಡಿರಿ. ಸುಮ್ಮನೆ ಸಿಕ್ಕಿದ ಚಾನ್ಸ್ ಅಂತ ಎಲ್ಲ ಕೋರ್ಸ್ಗೆ ಆಪ್ಷನ್ ಎಂಟ್ರಿ ಮಾಡೋಕೆ ಹೋಗಬೇಡ್ರಿ. ಸುಮ್ಮನೆ ನಿಮಗೆ ಯಾವುದೋ ಒಳ್ಳೆ ಕಾಲೇಜ್ ಸಿಗ್ತಾ ಇರ್ತದೆ, ಬಟ್ ಅದನ್ನು ನೀವು ಕಳ್ಕೊಂಡ್ಬಿಡ್ತೀರಿ. ಅದಕ್ಕೆ ಬಿ ಎಸ್ ನರ್ಸಿಂಗ್ ಮಾಡೋರು ಎಲ್ಲರೂ ವೇಟ್ ಮಾಡಿರಿ, ಅವಸರ ಮಾಡಬೇಡ್ರಿ. ನನಗೆ ಭಾಳ ಜನ ಮೆಸೇಜ್ ಮಾಡಕತ್ತಾರೆ, ಏನಪ್ಪ ಅಂದರೆ ಅಣ್ಣ ಇವಾಗ ಬಿ ಎಸ್ ನರ್ಸಿಂಗ್ ಬಿಟ್ಟು ನಾನು ಬೇರೆ ಆಪ್ಷನ್ ಎಂಟ್ರಿ ಮಾಡಲಿೋ ಬೇಡ ಅಂತ ಮೆಸೇಜ್ ಮಾಡಕತ್ತೀರಿ. ನೀವು ಇವಾಗ ಬಿ ಎಸ್ ಅಂದ್ಕೊಂಡ್ರೆ ಮಾಡ್ಬೇಕಂತ ಅಂದ್ಕೊಂಡ್ರೆ ಯಾಕೆ ಬೇರೆ ಕೋರ್ಸಾಗಿ ಆಪ್ಷನ್ ಎಂಟ್ರಿ ಮಾಡ್ತೀರಿ? ಬೇಡ. ಸೊ ಕರೆಕ್ಟಾಗಿ ವೇಟ್ ಮಾಡಿರಿ, ಪರವಾಗಿಲ್ಲ. ಲೇಟ್ ಆದರೂ ಪರವಾಗಿಲ್ಲ, ಅವ್ರು ಬಿಟ್ಟೇ ಬಿಡ್ತಾರೆ ಆಪ್ಷನ್ ಎಂಟ್ರಿಗೆ. ಇವಾಗ ಫಸ್ಟ್ ರೌಂಡಲ್ಲಿ ಬಿಡ್ಲಿಕ್ಕಂದ್ರು ಸೆಕೆಂಡ್ ರೌಂಡ್ ಬಿಟ್ಟೇ ಬಿಡ್ತಾರೆ. ಲಾಸ್ಟ್ ಇಯರ್ ಕೂಡ ಹಾಗೆ ಮಾಡಿದರು. ಇವಾಗ ಈ ವರ್ಷ ಕೂಡ ಹಾಗೆ ಮಾಡ್ತಾರೆ ನಾನು ಹೇಳಕತ್ತಿಲ್ಲ. ಬಟ್ ಇನ್ನೂ ಯಾಕಪ್ಪ ಅಂದರೆ ಇನ್ನೂ ಕಾಲೇಜಸ್ ಅಪ್ಡೇಟ್ ಆಗಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಒಂದು ಅಕಸ್ಮಾತ್ ಏನಾದರೂ ಅಪ್ಡೇಟ್ ಆದರೆ ನಿಮಗೆ ಒಳ್ಳೆಯದು. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಬೋದು. ಸೊ ಅಲ್ಲಿ ಅಕಸ್ಮಾತ್ ಮತ್ತು ಇನ್ನೊಂದು ಏನಪ್ಪ ಅಂದರೆ ಏನಾದರೂ ಅಲ್ಲಿ ಕಾಲೇಜ್ ಶೋ ಆದು ಮತ್ತು ನಿಮಗೆ ಫೀಸ್ ಸ್ಟ್ರಕ್ಚರ್ ಮತ್ತು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ ಅಂದರೆ ನೀವು ಸಡನ್ನಾಗಿ ಯಾರು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡ್ರಿ. ಸ್ವಲ್ಪ ವೇಟ್ ಮಾಡಿರಿ. ಯಾಕಪ್ಪ ಅಂದರೆ ಕೆ ಎ ಕಡೆಯಿಂದ ಏನಾದರೂ ಅಪ್ಡೇಟ್ ಬಂದರೆ ಸೊ ನಾನು ಇನ್ಫಾರ್ಮ್ ಮಾಡ್ತೀನಿ, ಅವಾಗ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಇಷ್ಟೇ. ಏನಪ್ಪ ಅಂದರೆ ಬಿ ಎಸ್ ಸಿ ನರ್ಸಿಂಗ್ದವರು ವೇಟ್ ಮಾಡಿರಿ, ನಿಮ್ಗೆ ಆಪ್ಷನ್ ಎಂಟ್ರಿ ಬಿಟ್ಟೇ ಬಿಡ್ತಾರೆ. ಸೊ ಇನ್ನೊಂದು ಇದು ಎರಡನೇ ಅಪ್ಡೇಟ್ ಏನಪ್ಪ ಅಂದರೆ ಇದು ಎಲ್ಲ ಸ್ಟೂಡೆಂಟ್ಗೆ, ಎಲ್ಲ ಕೆ ಸಿ ಟಿ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಮಾಡೋರಿಗೆ ಯಾರ್ಯಾರು ಆಪ್ಷನ್ ಎಂಟ್ರಿ ಮಾಡೋಕತ್ತಿರಲ್ಲ ಅವರಿಗೆಲ್ರಿಗೂ ಏನಪ್ಪ ಅಂದರೆ ನೀವು ಫೋನಲ್ಲಿ ಆಪ್ಷನ್ ಎಂಟ್ರಿ ಮಾಡಿರಿ, ಪರವಾಗಿಲ್ಲ. ನಿಮ್ಗೆ ಕರೆಕ್ಟಾಗಿ ಮಾಡೋಕೆ ಬಂದರೆ ಅಷ್ಟೇ ಫೋನ್ದಾಗ ಮಾಡಿರಿ. ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೋಬೇಡ್ರಿ. ಯಾಕಂದರೆ ಇವಾಗ ಸೀಕ್ರೆಟ್ ಕೀ ಕೋಡ್ ಪ್ರಾಬ್ಲಮ್ಮು ಮತ್ತು ಪಾಸ್ವರ್ಡ್ ಪ್ರಾಬ್ಲಮ್ಮು ಮತ್ತು ಅಪ್ಲಿಕೇಶನ್ ನಂಬರ್ ಪ್ರಾಬ್ಲಮ್ಮು, ಎಲ್ಲ ಥರ ಪ್ರಾಬ್ಲಮ್ ಆಗುತ್ತದೆ. ಯಾಕಂದರೆ ಭಾಳ ಜನರಿಗೆ ಇವತ್ತು ಫೋಟೋ ಸೆಂಡ್ ಮಾಡ್ಯಾರ, ಸ್ಕ್ರೀನ್ ಶಾಟ್ದು. ನಾನು ಫೋನಲ್ಲಿ ಮಾಡಾಕತ್ತೀನಿ, ಬಟ್ ಬರಾಕತ್ತಿಲ್ಲ, ಭಾಳ ಜನ ಮಾಡ್ಯಾರ. ಸೊ ಅದಕ್ಕೆ ನಿಮ್ಮ ಸೇಫ್ಟಿಗೋಸ್ಕರ ಹೇಳಕತ್ತೀನಿ. ನಿಮಗೆ ಫೋನ್ದಾಗ ಮಾಡೋಕೆ ಬಂದರೆ ಅಷ್ಟೇ ಕರೆಕ್ಟಾಗಿ ಮಾಡಿರಿ. ಇಲ್ಲ ಬೇಡ, ನೀವು ಸೈಬರ್ಗೆ ಹೋಗಿ ಮಾಡ್ಕೋಬೋದು ಕರೆಕ್ಟಾಗಿ. ಅಲ್ಲಿ ₹200 ಕೊಟ್ಟು ₹200 ಹೋಗಲಿ ಅಥವಾ ₹150 ಹೋಗಲಿ, ಪರವಾಗಿಲ್ಲ. ಅಲ್ಲಿ ಯಾಕಪ್ಪ ಅಂದರೆ ನೀವು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಶೇಪ್ ಆಗಿಬಿಡ್ತದೆ. ಕರೆಕ್ಟಾಗಿ ಸೈಬರ್ದಾಗ ಕರೆಕ್ಟಾಗಿ ಮಾಡ್ಕೊಡ್ತಾರೆ. ಸುಮ್ಮನೆ ನೀವು ಫೋನಲ್ಲೇ ಡೈಲಿ ಮಾಡ್ಕೊತ ನೀವು ಪ್ರಾಬ್ಲಮ್ ಮಾಡ್ಕೊಂಡು ಹೋದರೆ ಟೈಮ್ ಇರೋದು ಕೇವಲ ಒಂದೇ ವಾರ ಮಾತ್ರ. ಸೊ ಅದಕ್ಕೆ ಹೇಳಕತ್ತೀನಿ, ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿರಿ. ಫೋನಲ್ಲಿ ಮಾಡೋಕೆ ಬಂದರೆ ಕರೆಕ್ಟಾಗಿ ಮಾಡ್ಕೊರಿ. ಫೋನಲ್ಲಿ ಪ್ರಾಬ್ಲಮ್ ಫೋನಲ್ಲಿ ಮಾಡೋರಿಗೆ ನಾವು ಬೇಡ ಅಂತ ಅನ್ನಕತ್ತಿಲ್ಲ. ಏನಪ್ಪ ಅಂದರೆ ಫೋನಲ್ಲಿ ಮಾಡಿರಿ, ಬಟ್ ನೀವು ಕರೆಕ್ಟಾಗಿ ನೀವು ಮಾಡ್ತೀನಿ 7 ಸಬ್ಮಿಟ್ ಕೊಡ್ತೀನಿ, ಅಪ್ಡೇಟ್ ಕರೆಕ್ಟಾಗಿ ಮಾಡ್ತೀನಿ, ಅಲ್ಲಿ ಎಲ್ಲ ಕರೆಕ್ಟಾಗಿ ಮಾಡ್ತೀನಿ ಅಂದರೆ ಅಷ್ಟೇ ಫೋನ್ದಾಗ ಮಾಡಿರಿ. ಇಲ್ಲ ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೋಬೇಡ್ರಿ. ಯಾಕಂದರೆ ಒಂದೇ ವಾರ ಟೈಮ್ ಇರೋದು. ಅದಕ್ಕೆ ಸುಮ್ಮನೆ ಅವಸರ ಮಾಡಿ ಅದು ಇಲ್ಲ ಮತ್ತು ಇದು ಪ್ರಾಬ್ಲಮ್ ಆದರೆ ಸುಮ್ಮನೆ ನಿಮಗೆ ತೊಂದರೆ ಆಗ್ತದೆ. ಅದಕ್ಕೆ ಹೇಳಕತ್ತೀನಿ. ಸೊ ಫೋನಲ್ಲಿ ಕರೆಕ್ಟಾಗಿ ಮಾಡ್ಕೋಬೋದು. ಅದು ನಾನು ಸೈಬರಲ್ಲಿ ಮಾಡಿಸ್ತೀನಿ ಅಂದರೆ ಸೈಬರಲ್ಲಿ ಕೂಡ ಮಾಡ್ಬೋದು, ಏನು ತೊಂದರೆ ಇರೋಲ್ಲ. ಸೊ ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂದರೆ ಇದು ಎಲ್ಲ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟ್ಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ವೇಟ್ ಮಾಡಿದ್ರೆ ಏನಾಗಲ್ಲ, ನಿಮಗೆ ಅವರು ಆಪ್ಷನ್ ಎಂಟ್ರಿ ಬಿಟ್ಟೇ ಬಿಡ್ತಾರೆ. ಇವಾಗ ಫಸ್ಟ್ ರೌಂಡಲ್ಲಿ ಬಿಡಲಿಲ್ಲ ಅಂದರೂ ಸೆಕೆಂಡ್ ರೌಂಡಲ್ಲಿ ಬಿಟ್ಟೇ ಬಿಡ್ತಾರೆ. ಸೊ ವೇಟ್ ಮಾಡಿರಿ. ವೇಟ್ ಮಾಡಿದಷ್ಟು ನಿಮಗೆ ಒಳ್ಳೆಯದು, ಏನೂ ಆಗಲ್ಲ. ಸುಮ್ಮನೆ ಸಿಕ್ಕಿದ ಚಾನ್ಸ್ ಅಂತ ನೀವು ಬೇರೆ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡ್ರಿ. ತುಂಬ ಅಂದರೆ ಭಾಳ ಜನ ಹಾಗೆ ಮಾಡ್ತಾರೆ, ಭಾಳ ವಿದ್ಯಾರ್ಥಿಗಳು ಹಾಗೆ ಮಾಡ್ತಾರೆ. ಏನಪ್ಪ ಅಂದರೆ ಇವಾಗ ನಾನು ಬೇರೆ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡ್ತೀನಿ, ಇವಾಗ ಬಿಟ್ಟಿರಲ್ಲ ಫಸ್ಟ್ ರೌಂಡು, ಸುಮ್ಮನೆ ಯಾಕೆ ಇದು ಮಾಡೋದಂತ ಭಾಳ ಜನ ಆಪ್ಷನ್ ಎಂಟ್ರಿ ಮಾಡಿಬಿಡ್ತೀರಿ. ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಬೇಕಾ, ಅದು ಒಂದೇ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡಿರಿ. ಸುಮ್ಮನೆ ಸಿಕ್ಕಿದ್ದಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಡಿ, ಅಂದರೆ ಚಾನ್ಸ್ ಕೊಟ್ಟಾರಂತ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಇಂಜಿನಿಯರಿಂಗ್ ಕೋರ್ಸ್ ಮಾಡಬೇಕು ಅಂದರೆ ಒಳ್ಳೆ ಕಾಲೇಜ್ ಇಂಜಿನಿಯರಿಂಗ್ ಬೇಕು ಅಂದರೆ ನೀವು ಇಂಜಿನಿಯರಿಂಗ್ ಒಂದೇ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡಿರಿ, ನಿಮಗೆ ಒಳ್ಳೆ ಕಾಲೇಜ್ ಸಿಗ್ತದೆ. ನಾನು ಬೆಳಿಗ್ಗೆ ಒಂದು ಆಪ್ಷನ್ ಎಂಟ್ರಿ ವಿಡಿಯೋ ಕೂಡ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಕೂಡ ಇಲ್ಲಿ ಈ ವಿಡಿಯೋ ಲಿಂಕ್ದಲ್ಲಿ ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕ್ತೀನಿ. ನೀವು ಆ ವಿಡಿಯೋ ಆಪ್ಷನ್ ಎಂಟ್ರಿ ವಿಡಿಯೋ ನೋಡ್ಕೋಬೋದು, ಹೆಂಗೆ ಮಾಡಬೇಕು ಅನ್ನೋದು. ನಾನು ಎಲ್ಲ ಕೋರ್ಸ್ದು ಆಪ್ಷನ್ ಎಂಟ್ರಿ ಮಾಡಿ ತೋರಿಸಿದ್ದೀನಿ, ಅದರ ಆ ವಿಡಿಯೋ ನೋಡ್ಕೋಬೋದು ಇನ್ನೊಂದ್ಸಲ. ಸೊ ಮತ್ತು ಏನೇ ಅಪ್ಡೇಟ್ ಬಂದು ನಾನು ಇನ್ಫಾರ್ಮ್ ಮಾಡ್ತಾ ಇರ್ತೀನಿ. ಏನಪ್ಪ ಅಂದರೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಬಿ ಎಸ್ ಸಿ ನರ್ಸಿಂಗ್ದವರು ವೇಟ್ ಮಾಡಿರಿ, ಏನಾಗಲ್ಲ. ವೇಟ್ ಮಾಡಿದಷ್ಟು ನಿಮಗೆ ಒಳ್ಳೆಯದು. ಸೊ ವೇಟ್ ಮಾಡಿರಿ, ನಿಮಗೂ ಆಪ್ಷನ್ ಎಂಟ್ರಿ ಬಿಟ್ಟೇ ಬಿಡ್ತಾರೆ. ಮತ್ತು ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ BPT BPO ನಿಮಗೂ ಕೂಡ ಅಲ್ಲಿ ಕಾಲೇಜ್ ಅಂದರೆ ನಿಮ್ಮದು ಕೋರ್ಸ್ ಅಲ್ಲಿ ಶೋ ಆಗಕತ್ತದ ಆಪ್ಷನ್ ಎಂಟ್ರಿ ಒಳಗೆ. ನಿಮ್ದು ಏನಾದರೂ ಅಕಸ್ಮಾತ್ ಅಲ್ಲಿ ಕಾಲೇಜ್ ಶೋ ಆಗಕತ್ತಾವ ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಇಲ್ಲ ನಿಮಗೆ ಡಿಫ್ರೆಂಟಾಗಿ ಆಪ್ಷನ್ ಎಂಟ್ರಿ ಒಂದು ಟೈಮ್ ಟೇಬಲ್ ಬಿಟ್ಟು ನಿಮಗೆ BPT BPOದವರಿಗೆ ನಿಮಗೆ ಸಪ್ರೇಟೇ ಆಪ್ಷನ್ ಎಂಟ್ರಿ ನಡೆಸ್ತಾರೆ. ಸೊ ಮತ್ತು ಏನೇ ಅಪ್ಡೇಟ್ ಇದ್ದರೂ ನಾನು ಇನ್ಫಾರ್ಮ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.